ಕಿರುಗಾವಲು ಠಾಣೆಯ ಪಿಎಸ್ಐ ವಿರುದ್ಧ ನಡೆಯುತ್ತಿದೆಯಾ ಷಡ್ಯಂತ್ರ? ಅವರೊಬ್ಬ ಡೈನಾಮಿಕ್ ಆಫೀಸರ್, ರೌಡಿಗಳಿಗೆ ಸಿಂಹ ಸ್ವಪ್ನ. ಇದೇ ಅವರ ವಿರುದ್ಧ ಅಪಪ್ರಚಾರ ಮಾಡಲು ವಿರೋಧಿಗಳಿಗೆ ಕಾರಣವಾಗಿದೆ. ಉಪಯೋಗಿಸಿದ ಕಾರಣ ಆರೋಪವನ್ನು ಮಾಡಲಾಗುತ್ತಿದೆ. ಹೌದು, ಮಳವಳ್ಳಿ ತಾಲೂಕು ಕಿರುಗಾವಲು ಪೊಲೀಸ್ ಠಾಣೆಯ ಪಿಎಸ್ಐ ರವಿಕುಮಾರ್ ವಿರುದ್ಧ ಸುಳ್ಳು ಸುದ್ದಿಗಳ ಪ್ರಸಾರ ಮಾಡುವ ಮೂಲಕ ಅಪಪ್ರಚಾರವನ್ನು ಶುರು ಮಾಡಿದ್ದಾರೆ. ಖಾಸಗಿ ಬ್ಯಾಂಕ್ಗೆ ಲೋನ್ ಕಟ್ಟದೆ ಸೀಸ್ ಆಗಬೇಕಾಗಿದ್ದ ಕಾರನ್ನು ಪಿಎಸ್ಐ ರವಿಕುಮಾರ್ ಅವರು ಉಪಯೋಗಿಸುತ್ತಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿ ಹವಾ ಎಬ್ಬಿಸುತ್ತಿದ್ದಾರೆ. ಈ ಅಪಪ್ರಚಾರದ ಸುದ್ದಿ ವಿರುದ್ಧ ಕಿರುಗಾವಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ. ಉಪಯೋಗಿಸಿದ ಕಾರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪಿಎಸ್ಐ ಉಪಯೋಗಿಸುತ್ತಿದ್ದಾರೆ ಎಂದು ಸುದ್ದಿ ಮಾಡುವ ಮೂಲಕ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದ್ದಾನೆ ಯೂಟ್ಯೂಬರ್. ಸುದ್ದಿ ಮಾಡಿದ ಯೂಟ್ಯೂಬರ್ ಸುರೇಶ್ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಸತ್ಯವನ್ನು ತಿಳಿದು ಸುದ್ದಿಯನ್ನು ಮಾಡಬೇಕು. ಇಲ್ಲಸಲ್ಲದ ಆರೋಪವನ್ನು ಮಾಡುತ್ತಾ ಅಪಪ್ರಚಾರ ಮಾಡಿದರೆ ಬುದ್ಧಿ ಕಲಿಸಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮಸ್ಕಾರ. ಇವತ್ತು ಏನಪ್ಪಾ ತಿಳಿಸಕ್ ನಾನು ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಕಿರ್ಗಾವಲ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದಂತ ರವಿಕುಮಾರ್ ಅವರು ದಕ್ಷ ಆಡಳಿತಗಾರ, ಪ್ರಾಮಾಣಿಕ ಅಧಿಕಾರಿಯಾಗಿ ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂತ ಎಲ್ಲ ಹಳ್ಳಿಗಳಲ್ಲೂ ಕೂಡ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿ ದಕ್ಷವಾಗಿ ಆಡಳಿತಾಧಿಕ ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯಾದಂತ ತಪ್ಪು ಘಟನೆಗಳು ನಡೆದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ತುಂಬಾ ಸ್ಟ್ರಿಕ್ಟ್ ಆಗಿ ಅವರು ಕೆಲಸ ಮಾಡ್ತಿರೋ ಕಾರಣದಿಂದಾಗಿ ಅವ್ರ ಮೇಲೆ ಇಲ್ಲ ಸಲ್ಲದಂತ ಆರೋಪಗಳನ್ನ, ಅವರಿಂದ ಶಿಕ್ಷೆಗೆ ಒಳಗಾದಂಥವ್ರು ಮತ್ತೆ ಅವ್ರ ಮಾತನ್ನ ತಿರಸ್ಕರಿಸಿ ನಡ್ಕೊಂಡಂತ ಬೇರೆ ದುರ್ಜನಗಳು ಅವ್ರ ಬಗ್ಗೆ ಅವ್ರ ಚಾರಿತ್ರನ ಹಾಳು ಮಾಡೋದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ಇದು ಯಾವ್ದೋ ಆಧಾರನೇ ಇಲ್ದೇ ಇರುವಂತ ಯಾವ್ದೋ ಕಾರ್ ಕಳ್ತನ ಆಗಿದೆ, ಅದನ್ನ ಇವ್ರು ಇಟ್ಕೊಂಡು ಓಡಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿ ಮಾಡಿರುವಂತ ಯಾರೋ ಸೂರಿ ಡೈರಿ ಅನ್ನೋ ಯೂಟ್ಯೂಬರ್ ಅವ್ರ ನಡವಳಿಕೆನೆ ಸರಿ ಇರಲ್ಲ, ಅವ್ರ ಚಾರಿತ್ರನೇ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ನಮ್ಮ ಮಳವಳ್ಳಿ ರೂರಲ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಆಗಿರುತ್ತೆ ಅವ್ರ ಬಗೆಯಾಗಿ. ಇವರು ಅಲ್ಲಿ ಠಾಣೆ ಒಳಗಡೆ ಕೆಲಸ ಮಾಡೋ ಸಂದರ್ಭದಲ್ಲಿ ಇವರು ಅದನ್ನ ಓಪನ್ ಮಾಡಿರ್ತಾರೆ ಅಂತ ದುರುದ್ದೇಶ ಇಟ್ಕೊಂಡು ಅವ್ರಿಗೆ ತೊಂದರೆ ಪಡಿಸ್ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಈ ಕಾರನ್ನ ಕೇಸ್ನ ಅವ್ರ ತಲೆ ಮೇಲೆ ಕಟ್ಟಿ ಅವ್ರು ಇಟ್ಕೊಂಡು ಈ ತರ ಕಾನೂನು ಉಲ್ಲಂಘನೆ ಮಾಡವ್ರೆ, ಕೋರ್ಟ್ ತೀರ್ಪನ್ನ ಉಲ್ಲಂಘನೆ ಮಾಡವ್ರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಆರೋಪ ಮಾಡ್ತಾ ಇದಾರೆ. ಆದ್ರೆ ನಿಜವಾದ ಸತ್ಯಾಂಶ ಏನಪ್ಪಾ ಅಂದ್ರೆ, ಆ ಕಾರನ್ನ ನಮ್ಮ ಸಾಹೇಬರು ಯಾವತ್ತೂ ಕೂಡ ಒಂದು ದಿನ ಈ ನಮ್ ಲೋಕಲ್ ಒಳಗಡೆ ಅವ್ರು ಕುತ್ಕೊಂಡು ಓಡಾಡಿರೋದನ್ನ ನಾವ್ ಯಾರು ಗಮನಿಸೇ ಇಲ್ಲ. ನಮ್ಗೆ ಗೊತ್ತೇ ಇಲ್ಲ ವಿಚಾರವಾಗಿ. ಅವ್ರದ್ದು ಯಾವ್ದೋ ಅವ್ರ ಪ್ರೈವೇಟ್ ವೆಹಿಕಲ್ ಯಾವ್ದೋ ಒಂದು ವೈಟ್ ಕಾರ್ ಇದೆ, ಅದ್ರಲ್ಲಿ ಯಾವತ್ತೋ ಒಂದು ತಿಂಗಳಿಗೋ ಒಂದ್ ದಿನಕ್ಕೆ ಯಾವತ್ತೋ ಬರ್ತಾ ಇದ್ರು ಹೋಗ್ತಾ ಇದ್ರು, ಅಷ್ಟು ಬಿಟ್ರೆ ಅವರು ಸರ್ಕಾರಿ ವೆಹಿಕಲ್ ಏನಿದೆ ಅದ್ರಲ್ಲೇನೆ ನಮ್ಮ ವ್ಯಾಪ್ತಿ ಒಳಗಡೆ ಎಲ್ಲ ಓಡಾಡ್ತಾ ಇದ್ರು. ಅವರು ಯೂಟ್ಯೂಬರ್ ಬರೀ ಸುಳ್ಳು ಸುದ್ದಿ ಮಾಡೋರೆ, ಅವ್ರ ಆಧಾರ ರಹಿತವಾಗಿ ಆಧಾರ ಇಟ್ಕೊಂಡು ಯಾವ್ದನ್ನು ಮಾಡಿಲ್ಲ. ಹಂಗಾಗಿ ಈ ಸುದ್ದಿನ ಜನಗಳು ಯಾರು ಇದನ್ನ ನಂಬಾರ್ದು. ಮತ್ತೆ ಅವ್ರು ಏನ್ ಅವ್ರ ಅಧಿಕಾರಾವಧಿಯಲ್ಲಿ ಏನ್ ದಕ್ಷ ಆಡಳಿತವಾಗಿ ಏನ್ ಕೆಲಸ ಕಾರ್ಯ ಮಾಡ್ತಾ ಇದಾರೆ ಅದಕ್ಕೆ ನಾವು ಪ್ರೋತ್ಸಾಹಿಸಿ ಇನ್ನ ಇಲ್ಲಿ ನಮ್ಮ ಭಾಗದಲ್ಲಿ ಆಗ್ತಾ ಇರುವಂತ ಸಣ್ಣ ಪುಟ್ಟ ಗಲಾಟೆಗಳಾಗಿರ್ಬೋದು, ಕಳ್ತನ ಆಗಿರ್ಬೋದು, ದರೋಡೆಗಳಾಗಿರ್ಬೋದು, ಕೊಲೆ ಪ್ರಕರಣಗಳಾಗಿರ್ಬೋದು, ಇದನ್ನೆಲ್ಲ ಭೇದಿಸಿ ಅವರು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಒಳಪಟ್ಟಿರ್ತಾರೆ. ಈ ಮೊನ್ನೆ ಎಲ್ಲ ನಡೆದಂತ ಶ್ರೀರಂಗಪಟ್ಟಣದ ಕೊಲೆ ಆರೋಪಿಗಳ ಕೇಸಲ್ಲಾಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ಅವರು ಮುನ್ನೆಲೆಗೆ ನಿಂತು ಮಾಡ್ತಾ ಇರೋದ್ರಿಂದ ಅವ್ರ ಹೆಸರನ್ನ ಹಾಳು ಮಾಡ್ಬೇಕು ಅಂತಾನೆ ಈ ತರ ಕೆಲಸ ಮಾಡ್ತಾವ್ರೆ ಅನ್ನೋದು ನಮ್ಗೆ ಗೊತ್ತಾಗಿರೋ ಕಾರಣದಿಂದ ನಾವು ಇದನ್ನ ಮಾಡಿ ಹೇಳ್ತಾ ಇದೀವಿ. ಇವತ್ತು ಅವರು ತುಂಬಾ ನಿಷ್ಠಾವಂತರಾಗಿದ್ದಾರೆ, ಯಾರಿಂದ ಏನೂ ಅಪೇಕ್ಷೆ ಪಡೆದೇ ಇರೋ ರೀತಿಯಲ್ಲಿ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ. ಇಂಥವ್ರು ನಮ್ಮ ವ್ಯಾಪ್ತಿಗೆ ಬೇಕು ಅಂತ ನಾನು ಮತ್ತೊಮ್ಮೆ ಹೇಳ್ತಾ ನನ್ನ ಮಾತನ್ನ ನಾನು ಮಂಜು ಅಂತ ಮೆಕ್ಕೆರೆ ಗ್ರಾಮದವನು. ಇಲ್ಲಿ ನಮ್ಮ ಕಿರ್ಗಾಲ್ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆದಂತ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವ್ರ ಮೇಲೆ ಯಾರೋ ಯೂಟ್ಯೂಬರ್ಸು ಅವ್ರನ್ನ ನೇಮ ಹಾಳು ಮಾಡೋಕೆ, ಅವ್ರನ್ನ ತೇಜವದ್ದೆ ಮಾಡೋಕೆ ಯಾವ್ದೋ ಒಂದು ಕಾರಣದ ವಿಷಯ ತಕೊಂಡು ಸುಳ್ಳು ಆರೋಪ ಮಾಡ್ತಾ ಇದಾರೆ. ಅವ್ರನ್ನ ಬೆಳವಣಿಗೆ ಸಹಿಸ್ತಾರ್ದವ್ರವ್ರು ಅದೆಲ್ಲ ಸುಳ್ಳು. ನಾವು ಅವರು ಸರ್ಕಾರಿ ವಾಹನ ಬಿಟ್ಟು ಬೇರೆ ವಾಹನದಲ್ಲಿ ತಿರುಗಾಡಿರೋದ ನಾವೆಲ್ಲೂ ನೋಡಿಲ್ಲ. ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದಾರೆ. ಇದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಅವರು ದಕ್ಷ ಅಧಿಕಾರಿಗಳು ಹಾಗೂ ಪ್ರಾಮಾಣಿಕ ಅಧಿಕಾರಿಗಳು. ನಮ್ಮ ಏರಿಯಾದಲ್ಲಿ ನಮ್ಮ ಕಿರ್ಗಾವಲ್ ಠಾಣಾ ವ್ಯಾಪ್ತಿಯಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ಹೇಳಿ. ಈ ಇಸ್ಪೇಟ್ ದಂಧೆ ನಮ್ಮಲ್ಲಿ ಈ ರವಿಕುಮಾರ್ ಅವರು ಬಂದ್ಮೇಲೆ ಸಾಕಷ್ಟು ಕಡಿಮೆ ಮಾಡಿದ್ದಾರೆ. ಆಮೇಲೆ ಒಂದ್ 90% ಡೌನ್ ಆಗೈತೆ.
ಈ ಕುಡ್ತಿದ್ ಚಟ ಕದ್ದು ಮದ್ಯಪಾನ ಮಾರಾಟ ಮಾಡ್ತಿದ್ರಲ್ಲ ಸರ್, ಅದೆಲ್ಲ ಸ್ವಲ್ಪ ಕಡಿಮೆ ಮಾಡವ್ರೆ. ಇವು ಯಾವ್ದೇ ಸ್ವಲ್ಪ ಕಳ್ತನಗಳು ಈ ತರದ್ದೆಲ್ಲ ಕಡಿಮೆ ಆಗಿತ್ತೆ, ಏನ್ ತೊಂದ್ರೆ ಇಲ್ಲ ಸರ್. ಅವ್ರ ಮೇಲೆ ಸುಮ್ನೆ ಈ ತೇಜೋವಧೆ ಮಾಡೋಕೆ ಈ ತರ ಸುಳ್ಳಾರೋಪ ಮಾಡ್ತಾ ಇದ್ದಾರೆ.